ಇವತ್ತು ನಮ್ಮ ಎಸಿಸಿ ಇಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆಯ ಸಂಚಲನ ಕ್ರಾಂತಿಯನ್ನು ಉಂಟು ಮಾಡಿದಂತಹ ಸರ್ಕಾರ ಬರೋಕ್ಕೆ ಪ್ರಮುಖ ಕಾರ್ಯಕರ್ತರಾದಂತಹ ಎಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸುರ್ಜೇವಾಲಾ ಸಾಹೇಬರ ನೇತೃತ್ವದಲ್ಲಿ ಇವತ್ತು ನಮ್ಮ ಕರ್ನಾಟಕದ ಅದರಲ್ಲೂ ಪುಲಕೇಶಿ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ವೋಟ್ ಚೋರ್ ಕಾರ್ಯಕ್ರಮ, ಮತ ಕಳ್ಳತನ ಮತ್ತು ಅದರ ವಿರುದ್ಧ ಸಹಿ ಸಂಗ್ರಹ ಕಾರ್ಯಕ್ರಮಕ್ಕೆ ಈಗ ನಮ್ಮ ಅತಿಥಿಗಳಾಗಿ ನಮ್ಮ ಸುರ್ಜೇವಾಲಾ ಸಾಹೇಬರು ಬಂದಿದ್ದಾರೆ. ಅದೇ ರೀತಿ ಈ ರಾಜ್ಯದಲ್ಲಿ ಸರ್ಕಾರದ ಸಂಚಲನ ಉಂಟು ಮಾಡುವಂತಹ ಕಾರ್ಯದರ್ಶಿಗಳಾದಂತಹ ಅಭಿಷೇಕ್ ದಾತಾ ಸಾಹೇಬರಿದ್ದಾರೆ, ಹಾಗೂ ನಮ್ಮ ಮಂತ್ರಿಗಳಾದ ಜಾರ್ಜ್ ಸಾಹೇಬರಿದ್ದಾರೆ, ಹಾಗೂ ಎಲ್ಲ ನಮ್ಮ ಎಸಿಸಿ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಸರ್ಕಾರದ ಶಾಸಕರುಗಳು, ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ವೇದಿಕೆ ಮೇಲೆ ಇದ್ದಾರೆ. ಟೈಮ್ ಸಾಕಾಗೋದ್ರಿಂದ ಎಲ್ಲರೂ ಹೆಸರು ಹೇಳ್ತೀನಿ, ಕ್ಷಮಿಸಬೇಕು. ಪುಲಕೇಶಿ ನಗರದಿಂದ ಬಂದಂತಹ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು, ನಮ್ಮ ಮುಖಂಡರುಗಳಿಗೂ ಸಹ ಸ್ವಾಗತ ಮಾಡಿ ಇವತ್ತು ಏನು ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಚೋರಿ ಕಾರ್ಯಕ್ರಮ ಅಂದ್ರೆ ಮತ ಕಳ್ಳತನ ಮಾಡಿ ಈ ಸರ್ಕಾರವನ್ನ ಧೂಳಿಪಟ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂತ ಮೋದಿ ಅವರ ನೇತೃತ್ವದ ಸರ್ಕಾರ ಅವರು ಒರಿಜಿನಲ್ ಆಗಿ ಬಂದಿಲ್ಲ, ಮತ ಕಳ್ಳತನ ಮಾಡಿದ್ದಾರೆ. ಉದಾಹರಣೆ ನಮ್ಮ ರಾಹುಲ್ ಜಿ ಅವರು ನಮ್ಮ ಮಾದಾಪುರ ಕ್ಷೇತ್ರದಲ್ಲಿ ಮತ ಕಳ್ಳತನ ಮಾಡಿದರನ್ನ ವಿತ್ ಪ್ರೂಫ್ ಸಮೇತ ಸಾಕ್ಷಿ ಸಮೇತ ಕಂಡುಹಿಡಿದಿದ್ದಾರೆ. ಇದು ಉದಾಹರಣೆ ಅಷ್ಟೇನೆ. ಇಡೀ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಈ ತರ ಮತ ಕಳ್ಳತನ ಮಾಡಿ ಅವರು ಸರ್ಕಾರ ನಡೀತಾ ಇದ್ದಾರೆ. ಬಂಧುಗಳೇ, ನಾನೇ ಸಾಕ್ಷಿ. 2 ಸಲ ಮಾದಾಪುರ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ. 2013ರಲ್ಲಿ 1,04,000 ಮಾಡಿ ನನಗೆ ಮತ ಮೋಸದಿಂದ 3,000ದಲ್ಲಿ ಸೋಲಿಸಿದ್ದಾರೆ. ಇವಾಗ 50,000 ಮತ ಕಳ್ಳತನ ಮಾದಾಪುರದಲ್ಲಿ ಮಾಡಿದ್ದಾರೆ. ಇದು ಉದಾಹರಣೆ ಅಷ್ಟೇನೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಈ ರಾಷ್ಟ್ರದಲ್ಲಿ ಉತ್ತಮ ಪ್ರಜಾಪ್ರಭುತ್ವ ಸರ್ಕಾರ ಬರಬೇಕು, ಪ್ರಜಾಪ್ರಭುತ್ವ ನಡಿಬೇಕು, ನಾವು ಕರೆಕ್ಟ್ ನ್ಯಾಯಬದ್ಧವಾಗಿ ವೋಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಎಸಿಸಿ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಬಂದು ಏನು ವೋಟ್ ಚೋರಿ ಕಾರ್ಯಕ್ರಮ ವಿರುದ್ಧ ಇವತ್ತು ಸಹಿ ಸಂಗ್ರಹ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ, ಉದ್ಘಾಟನೆ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಸಹಕರಿಸಬೇಕು, ನಮ್ಮ ರಾಜ್ಯದ ಜನ ಸಹಕರಿಸಬೇಕು, ನಮ್ಮ ರಾಷ್ಟ್ರದ ಜನ ಸಹಕರಿಸಬೇಕು. ಮತ ಚೋರಿ ಮಾಡೋದ್ರ ವಿರುದ್ಧ ನಾವು ಒಂದು ಚಳವಳಿಯನ್ನ ಮಾಡಿ ನ್ಯಾಯಬದ್ಧವಾಗಿ ಸರ್ಕಾರ ಬರಬೇಕು, ನ್ಯಾಯಯುತವಾಗಿ ಸರ್ಕಾರ ನಡೀಬೇಕು, ಪ್ರತಿ ಬಡವರು ಪ್ರತಿ ಎಲ್ಲ ಜನಾಂಗದವರೆಗೂ ನ್ಯಾಯ ಸಿಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಈ ಆಂದೋಲನ ಮಾಡ್ತಾ ಇದೆ. ನಮ್ಮ ರಾಹುಲ್ ಜಿ ಅವರು ಇಡೀ ರಾಷ್ಟ್ರದಲ್ಲಿ ಈ ಆಂದೋಲನ ಎಲ್ಲರೂ ಸಹ ಭಾಗವಹಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಸಮಯ ಅಭಾವದಿಂದ ಮುಂದಿನ ಕಾರ್ಯಕ್ರಮನ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಮಂತ್ರಿಗಳು ಮುಂದುವರಿಸ್ತಾರೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಬಂದು ಬೆಂಬಲಿಸೋದಕ್ಕೆ ಪುಲಕೇಶಿ ನಗರದ ಎಲ್ಲ ಮುಖಂಡರುಗಳಿಗೂ ಪ್ರತಿನಿಧಿಗಳು ನಾನು ಸ್ವಾಗತ ಮಾಡಿ ನನ್ನ ಭಾಷಣ ಮುಗಿಸ್ತೇನೆ. ಜೈ ಹಿಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.